ಇದು ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿಯಾಗಲಿದೆ. ಬಸ್ನಲ್ಲಿ ಸಿಕ್ಕ ಫೋಟೋ ಆಧಾರದ ಮೇಲೆ ಈಗ ರೇಖಾಚಿತ್ರ ಬಿಡುಗಡೆಯಾಗಿದೆ. ಶಂಕಿತ ಬಾಂಬರ್ನ ರೇಖಾಚಿತ್ರ ಬಿಡುಗಡೆ ಮಾಡಿದ್ದಾರೆ ಎನ್ಐಎ ಅಧಿಕಾರಿಗಳು. ರೇಖಾಚಿತ್ರದ ಪ್ರಕಾರ ಶಂಕಿತನ ವಯಸ್ಸು 22ರಿಂದ 26 ನೋಡಿ, ಇನ್ನು ಯಂಗ್ 22ರಿಂದ 26 ನೋಡಿ. ಪೊಲೀಸರ ಕಣ್ ತಪ್ಪಿಸೋಕೆ ಸ್ಮಾರ್ಟ್ ಆಗಿದ್ದ ಇವನು, ಟ್ರಿಮ್ ಎಲ್ಲ ಮಾಡಿಸಿದ್ದ. ಬಸ್ನಲ್ಲಿ ಸಿಕ್ಕೋ ಫೋಟೋ ಆಧಾರದ ಮೇಲೆ ರೇಖಾಚಿತ್ರ ಬಿಡುಗಡೆ ಮಾಡಿದ್ದಾರೆ. ಈಗ ಅದರ ಆಧಾರದ ಮೇಲೆ ನಾವು ಅವನ ವಯಸ್ಸು ಲೆಕ್ಕ ಹಾಕಿದ್ರೆ ಅಧಿಕಾರಿಗಳ ಒಂದು ಅಂದಾಜಿದು 22ರಿಂದ 26 ನೋಡಿ. ಬಟ್ ಒಂದು ನೋಡಿ, ಈ ರೇಖಾಚಿತ್ರ ನೋಡ್ತಾ ಇದ್ದೀವಿ, ಫಸ್ಟ್, ಸೆಕೆಂಡ್, ಥರ್ಡ್ ನೋಡಿ. ಮೊದಲೇ ರೇಖಾಚಿತ್ರ ಕ್ಯಾಪ್ ಇರೋದು ಒಂದು ಸೈಡ್, ಲೆಫ್ಟ್ ಸೈಡ್ ಅಷ್ಟೇ ಫೇಸ್ ಕಾಣಿಸ್ತಾ ಇದೆ. ಅದೇ ಕನ್ನಡಕ, ಅದೇ ಕ್ಯಾಪು, ಮಾಸ್ಕ್ ಇಲ್ಲ, ಇದರಲ್ಲಿ ಗಡ್ಡ ಇದೆ, ಟ್ರಿಮ್ ಮಾಡಿಸಿದ್ದಾನೆ. ಜೊತೆಗೆ ಸೆಂಟರ್ ಫೋಟೋ ನೋಡ್ತಾ ಇದ್ದೀವಿ, ಸೆಕೆಂಡ್ ಒನ್ನು, ಅದರಲ್ಲಿ ಕ್ಲಿಯರ್ ರೇಖಾಚಿತ್ರ ಇದೆ. ರೇಖಾಚಿತ್ರ ಇದು ಈ BMTC ಬಸ್ನಲ್ಲಿ ಆಗಲಿ ನೀವೇನು ಫೋಟೋ ನೋಡ್ತಾ ಇದ್ರಲ್ಲ ಅದರ ಆಧಾರದ ಮೇಲೆ ಮತ್ತು CCTV ಫುಟೇಜ್ಗಳ ಮೇಲೆ ತೆಗೆದಿರುವಂಥ ರೇಖಾಚಿತ್ರ ಇದು ನೋಡಿ. ಇದು ಕ್ಲಿಯರ್ ಪಿಕ್ಚರ್ ಕಾಣಿಸ್ತಾ ಇದೆ ಸೆಂಟ್ರದಲ್ಲಿ. ಅಂದರೆ ನೋಡಿ, ಕನ್ನಡಕ ಇದು ಇವನು ನಂಬರ್ ಕನ್ನಡಕ ಅಲ್ಲ, ಇದು ನಾರ್ಮಲಾಗಿ ಹಾಕೊಂಡ್ಬಂದಿದ್ದ ಇವನು, ಗೊತ್ತಾಗಬಾರ್ದು ಅಂತ ನೋಡಿ. ಈ ಪಿಕ್ಚರ್ ನೋಡ್ತಾ ಇದ್ದೀವಿ, ಅದು ಕ್ಯಾಪ್ ಮೇಲೆ 10 ನಂಬರು, ಜೊತೆಗೆ ಗಡ್ಡ ಏನು ಜಾಸ್ತಿ ಏನಿಲ್ಲ, ಅವನಿಗೆ ಟ್ರಿಮ್ ಮಾಡಿಸಿದ್ದಾನೆ. ಅದರ ಜೊತೆಗೆ ಕನ್ನಡಕ ಓಕೆ, ಅಲ್ಲಿ ಹೇಗಿತ್ತು ಹಾಗೆ ಇದೆ, ಕ್ಯಾಪು ಇದೆ, ವೈಟ್ ಕ್ಯಾಪು, ಜೊತೆಗೆ ನೋಡಿ ಮಾಸ್ಕ್ ಇಲ್ಲದಂತಹ ರೇಖಾಚಿತ್ರ ಇದು. ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡೋಣ. ಇನ್ನೂ ಕೆಲವು ಇಂಪಾರ್ಟೆಂಟ್ ಲೀಡ್ಸು ಸಿಕ್ಕಿದೆ, ಯಾವ ಕಡೆ ಹೋಗಿದ್ದಾರೆ ಮತ್ತು ಬಟ್ಟೆ ಬದಲಾಯಿಸ್ಕೊಂಡಿರೋದು ಮತ್ತು ಅದೆಲ್ಲ ಸ್ವಲ್ಪ ಲೀಡ್ಸ್ ಸಿಕ್ಕಿದೆ. ಕೆಲವು ವಿಷಯಗಳನ್ನ ಬಹಿರಂಗ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಲೀಡ್ಸ್ ಸಿಕ್ಕಿದೆ, ನಿನ್ನೆ ಮೊನ್ನೆ ಎಲ್ಲ ಒಳ್ಳೆ ಲೀಡ್ಸ್ ಸಿಕ್ಕಿದೆ. ನನಗನ್ಸುತ್ತೆ ಆದಷ್ಟು ಶೀಘ್ರವಾಗಿ ಹಿಡಿತಾರೆ. ಬೆಂಗಳೂರಲ್ಲಿದ್ದಾರಾ ಬೇರೆ ಕಡೆ ಹೋಗಿದ್ದಾರಾ ಅವೆಲ್ಲ ನೋಡ್ತಾ ಇದ್ದಾರೆ. ಅವರು ಬಸ್ಸಲ್ಲಿ ಪ್ರಯಾಣ ಮಾಡಿರೋದು ಈಗಾಗಲೇ ತಮಗೆಲ್ಲ ಗೊತ್ತಾಗಿದೆ. ಅದನ್ನೇ ಲೀಡ್ ತಗೊಂಡು ಏನೋ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಕಾರ್ತಿಕ್ ನೇರ ಸಂಪರ್ಕದಲ್ಲಿ. ಕಾರ್ತಿಕ್, ಈಗ ಈ ಶಂಕಿತ ಬಾಂಬರ್ ಬಗ್ಗೆ ಸಾಕಷ್ಟು ರೀತಿಯಾದಂತಹ ಕ್ಲೂಗಳು ಸಿಗ್ತಾನೆ ಹೋಗ್ತಾ ಇದೆ. BMTC ಬಸ್ ಹತ್ತಿದಿಂದ ಹಿಡಿದು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆದ್ಮೇಲೆವರೆಗೂ ಕೂಡ. ಬಟ್ ಈಗ ಈ ರೇಖಾಚಿತ್ರವನ್ನು ಆಧಾರವಾಗಿ ಇಟ್ಕೊಂಡು ಆತನನ್ನು ಪತ್ತೆ ಹಚ್ಚುವಂಥದ್ದು ಸುಲಭ ಆಗುತ್ತಾ, ಅಥವಾ ಇನ್ಮೇಲೆ ಅಸಲಿ ತನಿಖೆ ಶುರುವಾಗುತ್ತಾ, ಕಷ್ಟ ಆಗ್ತಾ ಹೋಗುತ್ತಾ, ಹೇಗೆ? ಖಂಡಿತ ಪ್ರಭು, ಮಾರ್ಚ್ 1ರಂದು ರಾಮೇಶ್ವರ ಕೆಫೆಯಲ್ಲಿ ಏನು ಬಾಂಬ್ ಬ್ಲಾಸ್ಟ್ ಆಗಿತ್ತು, ಆ ಬ್ಲಾಸ್ಟ್ನ ನಂತರದಲ್ಲಿ ತನಿಖೆ ನಡೆಸಿದಂಥ ಎಲ್ಲ ತನಿಖಾ ಸಂಸ್ಥೆಗಳಿಗೂ ಕೂಡ ಒಂದು ಪ್ರಶ್ನೆ ಉದ್ಭವ ಆಗಿರುವಂಥದ್ದು ಏನಂತಂದರೆ, ಬಾಂಬರ್ನ ಯಾವುದೇ ಒಂದು CC ಕ್ಯಾಮ್ರಾಗಳನ್ನು ಚೆಕ್ ಮಾಡಿದಾಗಲೂ ಕೂಡ ಆ ಬಾಂಬರ್ನ ಮುಖ ಅಲ್ಲಿ ಎಲ್ಲೂ ಕೂಡ ಗೋಚರಿಸ್ತಾ ಇರುವುದಿಲ್ಲ. ಯಾಕಂದರೆ ಶಂಕಿತ ಬಾಂಬರ್ ಏನಿದ್ದಾನೆ, ಆ ಬಾಂಬರ್ ಸರಿಸುಮಾರು 9 ನಿಮಿಷಗಳ ಕಾಲ ಆ ಒಂದು ರಾಮೇಶ್ವರ ಕೆಫೆ ಒಳಭಾಗದಲ್ಲೇ ಇದ್ದರೂ ಕೂಡ ಆ ವ್ಯಕ್ತಿ ಎಲ್ಲೂ ಕೂಡ ತನ್ನ ಮುಖ ಗೊತ್ತಾಗದೇ ಇರುವ ರೀತಿಯಲ್ಲಿ ಮರೆಮಾಚಿಕೊಂಡಿದ್ದ. ಅದಾದ ನಂತರದಲ್ಲಿ ಬಾಂಬ್ ಬ್ಲಾಸ್ಟ್ ಅಂದರೆ ಬಾಂಬ್ ಇಟ್ಟು ಆತ ಕೆಫೆಯಿಂದ ಆಚೆ ಬಂದ ನಂತರವೂ ಕೂಡ ಎಲ್ಲೂ ಕೂಡ ಅಲ್ಲಿ ಹೊರಗಿರುವಂಥ ಕ್ಯಾಮ್ರಾಗಳಿಗೆ ತನ್ನ ಮುಖ ಗೊತ್ತಾಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಫುಟ್ಪಾತಲ್ಲಿ ಓಡಾಡೋದನ್ನು ಬಿಟ್ಟು ರಸ್ತೆ ಮಧ್ಯದಲ್ಲಿ ಓಡಾಡಿದ್ದ ಅನ್ನುವಂಥ ಒಂದು ಅಂದಾಜಿಸಲಾಗಿತ್ತು. ಜೊತೆಗೆ ಆ ವ್ಯಕ್ತಿ ಆ ಸಂದರ್ಭದಲ್ಲಿ BMTC ಬಸ್ಗಳಲ್ಲೂ ಕೂಡ ಸಂಚರಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿತ್ತು. ಅದೇ ಒಂದು ಸಮಯದಲ್ಲಿ ಅಲ್ಲಿ ಆ ಒಂದು ರಾಮೇಶ್ವರ ಕೆಫೆಯ ಒಂದು ರಸ್ತೆಯ ಅಂದರೆ ಮುಂಭಾಗದಲ್ಲಿರುವಂಥ ರಸ್ತೆಯಲ್ಲಿ ಸಂಚರಿಸಿದಂತಹ ಎಲ್ಲ BMTC ಬಸ್ಗಳನ್ನು ಕೂಡ ತಪಾಸಣೆಯನ್ನು ಮಾಡಿದರು. ಆದರೂ ಕೂಡ ಬಹುತೇಕವಾಗಿ 5-6 ದಿನ ಕಳೆದರೂ ಕೂಡ ಆತನ ಅಂದರೆ ಸರಿಯಾಗಿ ಆತನ ಮುಖ ಗೋಚರಿಸುವಂಥ ಯಾವುದೇ ಒಂದು ಫೂಟೇಜ್ಗಳು ಕೂಡ ಲಭ್ಯವಾಗಿರಲಿಲ್ಲ. ಆದರೆ ನಿನ್ನೆ NIA ಒಂದು ಫೋಟೋವನ್ನು ಬಿಡುಗಡೆ ಮಾಡಿ 10 ಲಕ್ಷ ಬಹುಮಾನವನ್ನು ಕೂಡ ಘೋಷಣೆ ಮಾಡಿತ್ತು. ಯಾಕಂದರೆ NIA ಈಗ ಅಧಿಕೃತವಾಗಿ ಈ ಒಂದು ರಾಮೇಶ್ವರ ಕೆಫೆ ಬ್ಲಾಸ್ಟ್ನ ಪ್ರಕರಣವನ್ನು ದಾಖಲಿಸಿಕೊಂಡು ಅವರು ತನಿಖೆಯನ್ನು ಮಾಡ್ತಿರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ 10 ಲಕ್ಷ ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಜೊತೆಗೆ NIA ತನಿಖೆಯನ್ನು ಮಾಡುವಂಥ ಒಂದು ರೀತಿ ವಿಭಿನ್ನವಾಗಿರುತ್ತೆ. ಯಾಕಂತಂದರೆ NIA ಪೇಡ್ ಒಂದೊಂದು ಅವ್ರಿಗೆ ಮಾಹಿತಿದಾರರು ಕೂಡ ಇರ್ತಾರೆ. ಹಾಗಾಗಿ ದೇಶದಾದ್ಯಂತವೂ ಕೂಡ ಅವರ ಬಳಿ ಇರುವಂಥ ಮಾಹಿತಿದಾರರನ್ನು ಇಟ್ಟುಕೊಂಡು ಈ ವ್ಯಕ್ತಿಯನ್ನು ಪತ್ತೆ ಹಚ್ಚೋದಕ್ಕೆ ಸಾಕಷ್ಟು ಶ್ರಮವನ್ನು ಕೂಡ ವಹಿಸ್ತಾ ಇದೆ.
ಅದಕ್ಕೆ ಈಗ ಪೂರಕವಾಗಿರುವಂತೆ BMTCಯ ವಜ್ರ ಬಸ್ನಲ್ಲಿ, ವಾಯು ವಜ್ರ ಬಸ್ನಲ್ಲಿ ಆ ವ್ಯಕ್ತಿ ಶಂಕಿತ ಉಗ್ರ ಸಂಚರಿಸಿರುವಂಥ ಈಗ ಫೂಟೇಜ್ಗಳು ಲಭ್ಯವಾಗಿರುವಂಥದ್ದು. ಆ ವ್ಯಕ್ತಿ ವಾಯು ವಜ್ರ ಬಸ್ನ ಹಿಂಭಾಗದಲ್ಲಿ ಕುಳಿತಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಮಾಸ್ಕ್ ಇರೋದಿಲ್ಲ, ಜೊತೆಗೆ ಆತ ಸ್ಪೆಕ್ಸ್ ಅನ್ನು ಕೂಡ ಹಾಕಿರೋದಿಲ್ಲ. ಅಂದ್ರೆ ಸಂಪೂರ್ಣವಾಗಿ ಮುಖ ಗೋಚರಿಸುವ ಈಗ ಫೋಟೋ ಕೂಡ ಈಗ ಲಭ್ಯವಾಗಿರುವಂಥದ್ದು. ಅದು ಮುಂದಿನ ತನಿಖೆಗೆ ಇನ್ನಷ್ಟು ಸಹಾಯ ಆಗಲಿದೆ. ಜೊತೆಗೆ ರೇಖಾಚಿತ್ರವನ್ನು ಕೂಡ NIA ನಿನ್ನೆ ಬಿಡುಗಡೆ ಮಾಡಿರುವಂಥ ಒಂದು ಫೋಟೋವನ್ನು ಆಧರಿಸಿ ಚಿತ್ರವನ್ನು ಕೂಡ ಕೆಲವೊಂದಿಷ್ಟು ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟಿದ್ರು. ಅಧಿಕೃತವಾಗಿ ಇಲ್ಲದಿದ್ದರೂ ಕೂಡ ಅದು ತನಿಖೆಗೆ ಮತ್ತು ಆ ವ್ಯಕ್ತಿಯನ್ನು ಪತ್ತೆ ಹಚ್ಚೋದಕ್ಕೂ ಕೂಡ ಈಗ ಸಹಕಾರಿ ಆಗ್ತಾ ಇರುವಂಥದ್ದು. ಪ್ರಭು, ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಫೋಟೋ ಕೊನೆಯದಾಗಿ ನೋಡಿಬಿಡಿ. BMTC ಬಸ್ನಲ್ಲಿ ಮೊದಲು ಹತ್ತಿದ ಫೋಟೋ ನೋಡಿ. ಮೊದಲು ಹತ್ತಿದ್ದು ಕುತ್ಕೊಂಡಿದ್ದು, ಕನ್ನಡಕ ಕ್ಯಾಪ್ ಇಲ್ಲದೆ ಇರೋದು. ಆಮೇಲೆ ಉಗ್ರನ ರೇಖಾಚಿತ್ರ ನೋಡಿ, ಶಂಕಿತ ಉಗ್ರನ ರೇಖಾಚಿತ್ರ ನೋಡಿ. ಮೂಗು ಸೇಮು, ಮೀಸೆ ಸೇಮು, ಗಡ್ಡ ಸೇಮು. ಆದರೆ ಅಲ್ಲಿ ಕನ್ನಡಕ ಇಲ್ಲ, ಕ್ಯಾಪ್ ಇರಲಿಲ್ಲ, ಇಲ್ಲಿದೆ. ಬಟ್ ನೋಡಿ, ರೇಖಾಚಿತ್ರ ಮತ್ತು ಆ ಮೊದಲ ಫೋಟೋ ಏನಿದೆ ಒಂದಕ್ಕೊಂದು ಹೋಲಿಕೆ ಆಗ್ತಾ ಇದೆ. ನೋಡಿ, ಈ ಫೋಟೋ ನೋಡ್ತಾ ಇದ್ದೀವಿ. ಇದು ಬಸ್ ಸ್ಟಾಪನ್ನು ಇಳ್ಕೊಂಡು, ಅಂದರೆ ಬಸ್ ಸ್ಟ್ಯಾಂಡಲ್ಲಿ ನಿಂತಾಗ ಇದು ಬಸ್ಸನ್ನು ಇಳ್ಕೊಂಡು ಹೋಗ್ತಿರುವ ಒಂದು ಸಂದರ್ಭದಲ್ಲಿ ಈಗಾಗಲೇ NIA ಕೂಡ 10 ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಮಾಡಿದೆ. ಬಟ್ ಈಗ ರೇಖಾಚಿತ್ರದ ಆಧಾರದ ಮೇಲೆ ಕೂಡ ಈ ಹಿಂದೆ ಕೆಲವೊಂದಿಷ್ಟು ಪ್ರಕರಣಗಳನ್ನು NIA ಮತ್ತು ಪೊಲೀಸರು ಬಂಧಿಸುವಂಥ ಉದಾಹರಣೆ ಇದೆ. ನೋಡಬೇಕು ಈ ಶಂಕಿತ ಬಾಂಬರ್ ಅದೆಷ್ಟು ಬೇಗ ಸಿಕ್ಕಾಕೊಳ್ತಾನೋ, ಅಥವಾ ಮತ್ತೆ ಚಳ್ಳಣ್ಣು ತಿನ್ನಿಸ್ಕೊಂಡು ಮತ್ತೆ ಏನಾದರೂ ಪ್ರೀ ಪ್ಲ್ಯಾನನ್ನು ಮಾಡಿಕೊಂಡು ಬಂದಿದ್ದೇ ಈ ರೀತಿ ಘಟನೆ ಆಗಿದ್ದರೆ ಖಂಡಿತವಾಗ್ಲೂ ಜಟ್ಲಾಗ್ತಾ ಹೋಗ್ಬೋದು. ನೋಡೋಣ. ಈಗಾಗಲೇ ಚೆನ್ನೈ ಮತ್ತು ಕೇರಳದಲ್ಲಿ ಸಾಕಷ್ಟು ರೀತಿಯಾದಂತಹ ಹುಡುಕಾಟಗಳು ನಡೀತಾ ಇದೆ. ಬಾಂಬರ್ ಪತ್ತೆ ಆದರೆ ಖಂಡಿತವಾಗ್ಲೂ ಅದರ ಹಿಂದಿನ ಉದ್ದೇಶ ಕಾರಣಗಳು ಗೊತ್ತಾಗುತ್ತೆ.